ತುವತೈರ ಸಭೆ. ತುವತೈರ ನಗರವು ಎಫೆಸ, ಸ್ಮುರ್ನ ಪಟ್ಟಣಗಳಂತೆ ಒಂದು ಮುಖ್ಯವಾದ ಪಟ್ಟಣವೇನೂ ಅಲ್ಲ. ಇದು ಒಂದು ಚಿಕ್ಕದಾದ ಪಟ್ಟಣವಾಗಿತ್ತು. 2 ಹಳ್ಳಗಳ ನಡುವೆ ಈ ಪಟ್ಟಣವಿತ್ತು. ಕ್ರಿಸ್ತಪೂರ್ವ 301ರಿಂದ 281 ನಡುವೆ ಈ ತುವತೈರ ಪಟ್ಟಣವನ್ನು ಸೆಲ್ಯೂಕಸ್ ಎಂಬ ಮನುಷ್ಯನು ಮಸಿದೋನಿಯದಂತೆ ಕಟ್ಟಿಸಿದನು. ಆದರೆ ದಿನ ಕಳೆದಂತೆ ಈ ನಗರವು ವ್ಯಾಪಾರ ಸ್ಥಳವಾಗಿಯೂ ವರ್ತಕರಿಂದಲೂ ತುಂಬಿದ ಸ್ಥಳವಾಗಿಯೂ ಮಾರ್ಪಟ್ಟಿತು. ಈ ಒಂದು ಸ್ಥಳದಲ್ಲಿ ಚರ್ಮವನ್ನು ಹದ ಮಾಡುವಂಥ ಉದ್ಯೋಗವು ನಡೆಯುತ್ತಿತ್ತು. ಅಪೊಸ್ತಲನಾದ ಪೌಲನು ಫಿಲಿಪ್ಪಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಆರಂಭಿಸಿದಾಗ ಅಲ್ಲಿ ಲೂದ್ಯಳು ಎಂಬ ಸ್ತ್ರೀಯು ಇದ್ದಳು. ಈಕೆಯು ಇದೇ ತುವತೈರ ಊರಿನವಳು ಆಗಿದ್ದಳು. ಕ್ರಿಸ್ತ ಶಕ 1ನೇ ಶತಮಾನದ ಕೊನೆಯ ದಿನಗಳಲ್ಲಿ ತುವತೈರ ಪಟ್ಟಣದಲ್ಲಿ ಒಂದು ಕ್ರೈಸ್ತ ಸಭೆ ಇತ್ತು. ನಾಶವಾಗುವ ಈ ತುವತೈರ ಪಟ್ಟಣದ ಮೇಲೆ ಒಂದು ನವೀನವಾದ ನಗರವು ಕಟ್ಟಲ್ಪಟ್ಟಿತ್ತು. ಈಗ ಅದರ ಹೆಸರು ಅಕ್ಕಿಸಾರ್ ಎಂಬುದಾಗಿ. ಚರಿತ್ರೆಗೆ ಸಾಕ್ಷಿಯಾಗಿ ತುವತೈರದಲ್ಲಿನ ಹಳೆಯ ಕಟ್ಟಡಗಳ ನೆನಪಿನ ಚಿಹ್ನೆಯಾಗಿ ಅದು ಈಗಲೂ ಸಹ ಕಾಣಿಸುತ್ತದೆ. ಈ ತುವತೈರ ಪಟ್ಟಣದಲ್ಲಿದ್ದಂಥ ಸಭೆಯು ಒಂದು ಶ್ರೇಷ್ಠವಾದ ಸಭೆಯಾಗಿ ಕಂಡುಬರುತ್ತದೆ. ಈ ಸಭೆಯಲ್ಲಿ ಪ್ರೀತಿ, ನಂಬಿಕೆ, ಸೇವೆ, ತಾಳ್ಮೆ, ಒಳ್ಳೆ ಕ್ರಿಯೆಗಳು ಎಲ್ಲವೂ ಸಹ ಇದ್ದವು. ಯೇಸು ಇವರನ್ನು ಹೊಗಳಿದನು. ಇಷ್ಟು ಒಳ್ಳೆಯ ಕಾರ್ಯಗಳು ಆ ಸಭೆಯಲ್ಲಿ ಇದ್ದುದರಿಂದ ತುವತೈರ ಕ್ರೈಸ್ತರಿಗೆ ಸಹಾಯಕವಾಗಿತ್ತು. ದೀಪದ ಬೆಳಕು ಚೆನ್ನಾಗಿ ಉರಿಯಬೇಕಾದರೆ ಪರಲೋಕದಲ್ಲಿರುವ ಯೇಸು ಕ್ರಿಸ್ತನ ಸಹಾಯ ಅತ್ಯಗತ್ಯವಾಗಿ ಬೇಕೇ ಬೇಕು. ಒಳ್ಳೆಯದನ್ನು ಹೊಗಳುವ ನಮ್ಮ ದೇವರು ಕೆಟ್ಟದ್ದನ್ನು ದ್ವೇಷಿಸುತ್ತಾನೆ. ಪಾಪವೂ ಪರಿಶುದ್ಧತೆಯೂ ಎಂದೂ ಸಹ ಒಂದಾಗುವುದಿಲ್ಲ. ಎಫೆಸ ಸಭೆಯವರು ನಿಕೋಲಾಯಿತರನ್ನು ದ್ವೇಷಿಸಿದರು. ಪೆರ್ಗಮ ಸಭೆಯಲ್ಲಿ ಕೆಲವರು ಮಾತ್ರ ಬಿಳಾಮನನ್ನು ಹಿಂಬಾಲಿಸಿದರು. ಆದರೆ ತುವತೈರ ಸಭೆಯಲ್ಲಿ ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡಂಥ ಈಜೆಬೆಲ್ ಎಂಬ ಸ್ತ್ರೀಯು ಸಭೆಯವರನ್ನು ಜಾರತ್ವಕ್ಕೂ ವಿಗ್ರಹಾರಾಧನೆಗೂ ಪ್ರೇರೇಪಿಸಿದಳು. ಇದನ್ನು ಇವರು ಅಂಗೀಕರಿಸಿದರು. ಈ ಈಜೆಬೆಲಳು ಯಾರು? ಹಳೆಯ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ಯರ ಅರಸನಾಗಿದ್ದ ಆಹಾಬನ ಹೆಂಡತಿ, ವಿಗ್ರಹಾರಾಧಕನಾಗಿದ್ದಂಥ ಚೀದೋನಿನ ಅರಸನ ಮಗಳು ಇವಳು. ಇಸ್ರಾಯೇಲರಲ್ಲಿ ಇವಳು ಮಾಡಿದ ಅತಿಕ್ರಮಗಳಿಗೆ ಮಿತಿಯೇ ಇರಲಿಲ್ಲ. ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದ ಇಸ್ರಾಯೇಲ್ಯರನ್ನು ಇವಳು ಕ್ರೂರವಾಗಿ ಹಿಂಸೆಪಡಿಸುತ್ತಿದ್ದಳು. ಅನೇಕರು ಕರ್ತನಿಗಾಗಿ ನನ್ನ ಜೀವಿತ ಎಂಬುದಾಗಿ ಹೇಳಿ ತಮ್ಮನ್ನು ಸಮರ್ಪಿಸಿಕೊಂಡು ರಕ್ತಸಾಕ್ಷಿಗಳಾಗಿ ಸತ್ತರು. ಇವಳ ಅಕ್ರಮಗಳೆಲ್ಲವನ್ನು 1 ಅರಸು 19 ಮತ್ತು 20ನೇ ಅಧ್ಯಾಯಗಳಲ್ಲಿ ಓದಿ ತಿಳಿಯಬಹುದು. ಇವಳು ಇಸ್ರಾಯೇಲ್ ಜನರನ್ನು ಪಾಪ ಮಾಡಲು ಪ್ರೇರೇಪಿಸಿದಳು. ಸತ್ಯ ದೇವರಾದ ಯೆಹೋವನ ಭಕ್ತರಾಗಿದ್ದ ಪ್ರವಾದಿಗಳನ್ನ ಕೊಲ್ಲಿಸಿದಳು. ಈಜೆಬೆಲಳ ಸೇವಕರು ಜನರನ್ನು ಮಾರ್ಗ ತಪ್ಪಿಸಿದರು. ಈಜೆಬೆಲಳ ಆಳ್ವಿಕೆಯ ಕಾಲದಲ್ಲಿ ಇಸ್ರಾಯೇಲರು ಕತ್ತಲೆಯ ಜೀವಿತವನ್ನು ಅನುಭವಿಸುವಂತೆ ಮಾಡಿದವಳು ಇವಳೇ. ಎಲಿಯನನ್ನು ಕೊಲೆ ಮಾಡಲು ಪ್ರಯತ್ನಿಸಿದವಳು ಸಹ ಇವಳೇ. ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಮಕ್ಕಳಿಗೆ ಈಜೆಬೆಲಳ ಆಳ್ವಿಕೆಯು ವೇಶ್ಯಾಗಾರಿಕೆಯಿಂದ ತುಂಬಿ ಹೋಗಿತ್ತು. ಅದೇ ರೀತಿ ತುವತೈರ ಸಭೆಯಲ್ಲಿ ಒಬ್ಬ ಕಳ್ಳ ಪ್ರವಾದಿನಿ ಸೇರಿಕೊಂಡು ಅಲ್ಲಿದ್ದ ಸಭೆಯವರನ್ನು ವೇಶ್ಯಾಗಾರಿಕೆಗೆ ನಡೆಸಿದಳು. ಸೂಳೆಗಾರಿಕೆ ಎಂಬುದು ಶರೀರ ಪ್ರಕಾರವಾದದ್ದು ಮಾತ್ರವಲ್ಲ, ಆತ್ಮಿಕವಾಗಿಯೂ ಸಹ ಇದೆ. ಒಬ್ಬನೇ ಸತ್ಯದೇವರಾದ ನಮ್ಮ ರಕ್ಷಕನನ್ನು ಮಾತ್ರ ಸೇವಿಸದೆ ಇತರ ವಿಗ್ರಹಗಳನ್ನು ಆರಾಧಿಸುವುದು ಸಹ ಒಂದು ರೀತಿಯಾದ ಸೂಳೆಗಾರಿಕೆಯಾಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರು ಒಬ್ಬನೇ ಸ್ತುತಿಗೆ ಪಾತ್ರನೆಂಬುದನ್ನು ನಾವು ಎಂದಿಗೂ ಸಹ ಮರೆಯಬಾರದು. ಇನ್ನೊಂದು ಪಾಪವೆಂದರೆ ವಿಗ್ರಹಗಳಿಗೆ ಅಡ್ಡ ಬೀಳುವುದು. ಈಜೆಬೆಲಳ ಆಳ್ವಿಕೆಯಲ್ಲಿ ವಿಗ್ರಹಗಳಿಗೆ ಅಡ್ಡ ಬೀಳುವುದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿ ತಿನ್ನುವುದು ಚೆನ್ನಾಗಿ ಬೇರೂರಿ ಹೋಗಿತ್ತು. ತುವತೈರ ಸಭೆಯಲ್ಲಿ ಅನೇಕರು ಈ ಕಾರ್ಯಗಳನ್ನು ಮಾಡುತ್ತಿದ್ದರು. ಈ ಸಭೆಯ ಸ್ಥಿತಿಯು ಈಜೆಬೆಲಳಿಗೆ ಅವಳ ಆಳ್ವಿಕೆಗೆ ಹೋಲಿಕೆಯಾಗಿದ್ದುದರಿಂದ ಕರ್ತನು ತನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಜನರನ್ನು ಕೇಳಿಕೊಂಡನು. ಆದರೆ ಅವಳಾದರೂ ತಿರುಗಿಕೊಳ್ಳಲು ಮನಸ್ಸಿಲ್ಲದೇ ಇದ್ದಳು. ಆತ್ಮಿಕ ಸೂಳೆಗಾರಿಕೆಯು ಹಾಗೂ ವಿಗ್ರಹಕ್ಕೆ ಸಂಬಂಧಪಟ್ಟದವನ್ನು ಮುಟ್ಟುವುದು ಬಹಳ ಅಸಹ್ಯವಾದದ್ದು. ಇಂಥ ಪಾಪಗಳನ್ನು ಒಪ್ಪಿಕೊಳ್ಳುವುದು ಸಹ ಇನ್ನೂ ದೊಡ್ಡದಾದ ಪಾಪವಾಗಿದೆ. ಈಜೆಬೆಲಳು ಅವಳ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡದ ಪಕ್ಷದಲ್ಲಿ ಅವಳನ್ನು ಬಹಳ ಉಪದ್ರವದಲ್ಲಿ ತಳ್ಳಿ ಅವಳನ್ನು ಕೊಂದೇ ಕೊಲ್ಲುವೆನೆಂಬುದಾಗಿ ಕರ್ತನು ನುಡಿಯುತ್ತಾನೆ. ಈಗಲೂ ಕೂಡ ಸಭೆಗಳಲ್ಲಿ ಪಾಪದೊಂದಿಗೆ ಜೀವಿಸುತ್ತಿರುವ ಅನೇಕರನ್ನು ಕಾಣಬಹುದು. ಸಭೆಗಳಲ್ಲಿ ಇದ್ದುಕೊಂಡು ರಹಸ್ಯವಾದ ಹಳೆಯ ಜೀವಿತಗಳಲ್ಲಿ ಇನ್ನೂ ಮುಂದುವರಿಯುತ್ತಿರುವವರನ್ನು ನಾವು ನೋಡಬಹುದು. ಅಂಥವರು ಮಾನಸಾಂತರ ಹೊಂದಿ ತಿರುಗಿಕೊಳ್ಳುವುದು ಒಳ್ಳೆಯದು. ಇಲ್ಲದಿದ್ದರೆ ಅವರು ಬಹಳ ಕಷ್ಟ ನಷ್ಟಗಳಿಗೆ ಒಳಗಾಗುವರು. ಹಳೆಯ ಒಡಂಬಡಿಕೆಯಲ್ಲಿ ಈಜೆಬೆಲಳ ಕಾಲದಲ್ಲಿ 7,000 ಇಸ್ರಾಯೇಲ್ಯರು ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅನ್ಯ ಜಾತಿಯವರ ಪದ್ಧತಿಯನ್ನು ಅನುಸರಿಸದೆಯೂ ಈಜೆಬೆಲಳ ಈ ಸೂಳೆಗಾರಿಕೆಗೆ ಒಪ್ಪದವರು ಆಗಿದ್ದರು.
ಅಗಾಧ ಬೋಧನೆ ಎನಿಸಿಕೊಳ್ಳುವಂತಹ ಸೈತಾನನ ಬೋಧನೆಯನ್ನು ಅನುಸರಿಸುತ್ತಿದ್ದವರು ಈ ತುವತೈರಲ್ಲಿ ಇದ್ದಂಥ ಸಂದರ್ಭದಲ್ಲಿಯೂ ಉಪದ್ರವದ ಮಧ್ಯದಲ್ಲಿಯೂ ಸತ್ಯಕ್ಕೆ ಅಧೀನರಾಗಿ ದೇವರಿಗೆ ಭಯಪಟ್ಟು ಜೀವಿಸುತ್ತಿದ್ದಂಥ ಅನೇಕರು ಇದ್ದರು. ಇವರೆಲ್ಲರೂ ಸಹ ಕರ್ತನಿಗಾಗಿ ಸತ್ಯದಲ್ಲಿ ದೃಢವಾಗಿ ನಿಂತಿದ್ದರು. ಈ ದೈವ ಭಕ್ತರು ಸತ್ಯವೇದದ ಸತ್ಯಾಂಶಗಳನ್ನು ಗುಡುಗಿನೋಪಾದಿಯಲ್ಲಿ ಪ್ರಸಂಗ ಮಾಡಿದರು. ಈ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನು, ನಿಮ್ಮ ಮೇಲೆ ನಾನು ಇನ್ನೊಂದು ಭಾರವನ್ನು ಹೊರಿಸುವುದಿಲ್ಲ ಎಂಬುದಾಗಿ ಆದರಣೆಯ ವಾಗ್ದಾನವನ್ನು ಕೊಟ್ಟನು. ನಿಮಗಿರುವುದನ್ನು ನಾನು ಬರುವ ತನಕವೂ ಹಿಡಿದುಕೊಂಡಿರಿ ಎಂಬುದಾಗಿ ಹೇಳಿದನು. ಆ ಅಂಧಕಾರದ ದಿನಗಳಲ್ಲಿ ವಿಶ್ವಾಸಿಗಳಲ್ಲಿ ನಂಬಿಗಸ್ತರು ಕೆಲವರು ದೇವರ ಮಾತುಗಳ ಮೇಲೆ ನಿಜವಾಗಿಯೂ ಹಸಿವು ದಾಹ ಉಳ್ಳವರಾಗಿದ್ದರು. ಸತ್ಯವೇದವನ್ನು ಇಟ್ಟುಕೊಂಡಿರುವುದು, ಅದನ್ನು ಓದುವುದು ಸಹ ಅಂದು ತಪ್ಪಾಗಿತ್ತು. ಅದರಿಂದ ಅವರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಲಿಂಕನ್ ಕಾಲದಲ್ಲಿದ್ದ ಎಪಿಸ್ಕೋಪಲ್ ರಿಜಿಸ್ಟರ್ ಎಂಬ ಪುಸ್ತಕದಲ್ಲಿ ಈ ಸಂಬಂಧವಾಗಿ ಬರೆದಿರುವುದನ್ನು ನಾವು ಕಾಣಬಹುದು. ಪರಿಶುದ್ಧ ಸತ್ಯವೇದವನ್ನು ಪ್ರೀತಿಸಿದಂಥ ಈ ದೇವಜನರು ನಿಜವಾಗಿಯೂ ಒಂದು ತಪ್ಪಿತಸ್ಥರಾಗಿ ಪರಿಗಣಿಸಲ್ಪಟ್ಟರು. ಅವರಲ್ಲಿ ಕೆಲವರನ್ನು ಗಮನಿಸೋಣ. ಜಾನ್ ಬ್ಯಾರೆಟ್ ಇವರು ತನ್ನ ಕುಟುಂಬದಲ್ಲಿ ಪತ್ನಿ ಮತ್ತು ಕೆಲಸದಾಳುಗಳೊಂದಿಗೆ ಹಾಗೂ ಇನ್ನಿತರರೊಂದಿಗೆ ಯಾಕೋಬನ ಪತ್ರಿಕೆಯನ್ನು ಬಾಯಿಪಾಠವಾಗಿ ಹೇಳಿದರು. ಅದು ಮಾತ್ರವಲ್ಲದೆ ಇನ್ನೂ ಕೆಲವು ಪತ್ರಿಕೆಗಳನ್ನು ಬಾಯಿಪಾಠ ಮಾಡಿದರೆಂಬ ಕಾರಣಕ್ಕಾಗಿ ಇವರ ಮೇಲೆ ತಪ್ಪು ಹೊರಿಸಿ ಇವರನ್ನು ಬಂಧಿಸಲಾಯಿತು. ಜಾನ್ ನ್ಯೂಮ್ಯಾನ್ ಜಾನ್ ಬ್ಯಾರೆಟ್ ರವರು ತಮ್ಮ ಮನೆಯಲ್ಲಿ ಸತ್ಯವೇದ ವಾಕ್ಯಗಳನ್ನು ಹೇಳುತ್ತಿದ್ದಾಗ ಇವರು ಸಹ ಅಲ್ಲಿದ್ದರು. ಇವರು ಸಹ ವಾಕ್ಯವನ್ನು ಬಾಯಿಪಾಠ ಮಾಡರೆಂಬ ಕಾರಣಕ್ಕಾಗಿ ಅವರನ್ನು ಸಹ ಬಂಧಿಸಲಾಯಿತು. ವಿಲಿಯಂ ಹ್ಯಾಲಿಡೇ ಅಪೋಸ್ತಲರ ಕೃತ್ಯಗಳು ಎಂಬ ಇಂಗ್ಲಿಷ್ ಪುಸ್ತಕವನ್ನು ಇಟ್ಟುಕೊಂಡಿದ್ದರೆಂಬ ಕಾರಣಕ್ಕೋಸ್ಕರ ಅವರ ಮೇಲೆ ತಪ್ಪು ಹೊರಿಸಿ ಬಂಧಿಸಲಾಯಿತು. ಒನ್ ಫ್ರೆಡ್ವೆ ಇಂಗ್ಲಿಷ್ನಲ್ಲಿ 10 ಆಜ್ಞೆಗಳನ್ನು ಹೇಳುತ್ತಿದ್ದರು ಎಂಬ ಕಾರಣಕ್ಕಾಗಿ ಇವರ ಮೇಲೆ ತಪ್ಪು ಹೊರಿಸಲಾಯಿತು. ಕರ್ತನ ಪ್ರೀತಿಸಿದ ಈ ಎಲ್ಲ ದೇವಜನರು ತಪ್ಪು ಹೊರಿಸಲ್ಪಟ್ಟು ಬಂಧಿಸಲ್ಪಟ್ಟಿದ್ದರು. ಇವರಿಗೋಸ್ಕರವೇ ಕರ್ತನು ಅಂದು ತನ್ನ ವಾಗ್ದಾನವನ್ನು ಮಾಡಿ, ನಾನು ಬರುವ ತನಕ ನೀನು ನಿನಗಿರುವುದು ಹಿಡಿದುಕೊಂಡಿರು ಎಂಬುದಾಗಿ ಆದರಣೆಯ ವಾಗ್ದಾನವನ್ನು ಕೊಟ್ಟನು. ಸತ್ಯವೇದವನ್ನು ಓದುವುದು ಮಾತ್ರವಲ್ಲ, ಅದನ್ನು ಇಟ್ಟುಕೊಂಡಿರುವುದು ಸಹ ದೊಡ್ಡ ಅಪರಾಧವಾಗಿತ್ತು ಅಂದಿನ ಕಾಲದಲ್ಲಿ. ಗಮನಿಸಿ ದೇವಜನರೇ, ಇಂದಿನ ದಿನಗಳಲ್ಲಿ ಎಲ್ಲೆಡೆಯೂ ನಮಗೆ ಸತ್ಯವೇದ ಸಿಗುತ್ತಿದ್ದರೂ ಅದನ್ನು ಪ್ರೀತಿಸುವವರು ಎಷ್ಟು ಮಂದಿ ಇದ್ದೇವೆ ಯೋಚಿಸಿ ನೋಡಿರಿ. ಆದರೆ ಅಂದಿನ ದಿನಗಳಲ್ಲಿ ಜನರು ಸತ್ಯವೇದಕ್ಕಾಗಿಯೂ ಆ ವಾಕ್ಯಗಳಿಗಾಗಿಯೂ ಬಹಳ ತವಕ ಪಡುತ್ತಿದ್ದರು. ಅಂಥ ಪರಿಸ್ಥಿತಿಯಲ್ಲಿ ದೇವಜನರು ಕಷ್ಟಪಡುತ್ತಿದ್ದರು. ದೇವರು ತನಗೆ ಅವಿಧೇಯರಾಗುವವರನ್ನು ದಂಡಿಸಿದರೂ ತನ್ನಲ್ಲಿ ಭಯಭಕ್ತಿಯುಳ್ಳ ವಿಶ್ವಾಸಿಗಳಿಗೆ ಅವರ ಕೃತ್ಯಗಳ ತಕ್ಕಂತೆ ಉನ್ನತವಾದ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಎಂಥದೇ ಪರಿಸ್ಥಿತಿ ಇರಲಿ, ಯಾವುದೇ ಕಾರಣವಿರಲಿ, ಲೋಕದೊಂದಿಗೆ ಸೇರದೆ ತನ್ನನ್ನು ಸತ್ಯದಲ್ಲಿ ಕಾಪಾಡಿಕೊಳ್ಳುವವನಿಗೆ ಯೇಸು ನಿಜವಾಗಿಯೂ ವಿಶೇಷವಾದ ವಾಗ್ದಾನವನ್ನು ಮಾಡುತ್ತಾನೆ. ಈ ಲೋಕದ ಜೀವಿತಕ್ಕಿಂತಲೂ ಒಂದು ವಿಶೇಷವಾದ ಜೀವಿತವನ್ನು ನಾನು ನಿಮಗೆ ಕೊಡುವೆನು, ಅದು ಪರಲೋಕದ ಉನ್ನತವಾದ ಜೀವಿತ ಎಂಬುದಾಗಿ ವಾಗ್ದಾನ ಮಾಡುತ್ತಾನೆ. ಜಯವಂತಿ ಯುಗದ ಅಂತ್ಯದವರೆಗೂ ನನ್ನ ಆಜ್ಞೆಗಳು ಕೈಕೊಂಡು ನಡೆಯುವವನಿಗೆ ನಾನು ಹೊಂದಿದ ಅಧಿಕಾರದಲ್ಲಿ ಪಾಲನ್ನು ಕೊಡುವೆನು ಎಂಬುದಾಗಿ ಸಹ ಹೇಳಿದ್ದಾನೆ. ತುವತೈರ ಸಭೆಯ ಸ್ಥಿತಿಯು ಇಂದು ಸಹ ಕ್ರೈಸ್ತ ಸಭೆಗಳಲ್ಲಿ ನಮ್ಮ ಮಧ್ಯದಲ್ಲಿ ಕಂಡುಬರುತ್ತಿದೆ. ಭಾರತೀಯರಲ್ಲಿ ಭಾರತೀಯರ ಆಚಾರ ಪದ್ಧತಿಗಳು ಇರಬೇಕು ಎಂಬ ಒಂದೇ ಕಾರಣಕ್ಕಾಗಿ ಲೋಕದ ಆಚಾರಗಳನ್ನು, ಬಾಳನ ವಿಗ್ರಹಗಳನ್ನು ಒಳಗೆ ತರಲಾಗುತ್ತಿದೆ. ಲೋಕದ ಆಕರ್ಷಣೆಗಳಿಗೆ ಸಭೆಯು ಒಳಗಾಗಿ ಬಿದ್ದೋಗುತ್ತಿದೆ. ಲೋಕದ ಆಚಾರ ವಿಚಾರಗಳನ್ನು ಸರಿಯಾಗಿ ತಿಳಿಯದವರಾಗಿ ಲೋಕದೊಂದಿಗೆ ಇಜ್ಜೋಡಾಗುತ್ತಿದ್ದಾರೆ. ಆತ್ಮಿಕ ಜೀವಿತದಲ್ಲಿ ಬೀಳುವಿಕೆಯ ಮೊದಲ ಹೆಜ್ಜೆ ಎಂದರೆ ಅದು ಅನ್ಯ ಜನರೊಂದಿಗೆ ಇಜ್ಜೋಡಾಗುವುದು. ಅನ್ಯ ಜನರೊಂದಿಗೆ ಬೆರೆಯುವುದೆಂದರೆ ದೇವರಿಂದ ದೂರವಾಗುವುದು ಎಂಬುದಾಗಿ ಅರ್ಥ. ನಂತರ ಸೈತಾನನು ಅವರ ಜೀವಿತದ ಮೇಲೆ ಆಳ್ವಿಕೆಯನ್ನು ನಡೆಸುತ್ತಾನೆ. ಆದರೆ ದೇವರಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಜೀವಿಸುವ ಮಕ್ಕಳನ್ನು ಕಂಡರೆ ಸೈತಾನನು ನಿಜವಾಗಿಯೂ ನಡುಗುತ್ತಾನೆ. ಆದರೆ ಕರ್ತನಿಗಾಗಿ ನಿಲ್ಲುವಂಥ ಮಕ್ಕಳಿಗೆ ಈ ಲೋಕದ ಕಷ್ಟಗಳು ಇನ್ನು ಮುಂದೆ ಬರಲಿಕ್ಕಿರುವಂಥ ಮಹಿಮೆ ಶ್ರೇಷ್ಠತೆಗೆ ಸಮಾನವಾಗಿರುವುದಿಲ್ಲ. ನಂಬಿಕೆ ದ್ರೋಹದ ಕಾಲದಲ್ಲಿ ನಾವು ಜೀವಿಸುತ್ತಿರುವಾಗಲೂ ನಾವು ನಮ್ಮ ನಂಬಿಕೆಯನ್ನು ಮಾರಾಟ ಮಾಡಿ ಬಿಡದೆ ಕಾಪಾಡಿಕೊಂಡು ಬದುಕಬೇಕು. ಯಾವ ಕಾರಣಕ್ಕಾಗಿಯೂ ಲೋಕದವರೊಂದಿಗೆ ಹೊಂದಿಕೊಳ್ಳದೇ ಇರಬೇಕು. ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ ಪ್ರಕಟಣೆ 2:25 ಕರ್ತನು ಎಚ್ಚರಿಸಿ ಹೇಳುತ್ತಿದ್ದಾನೆ. ತುವತೈರವು ಈಚೆ ಬೆರಳ ಕೆಟ್ಟ ಕಾರ್ಯಗಳಿಂದ ತುಂಬಿ ಸೂಳೆಗಾರಿಕೆಯಿಂದ ನಾಶವಾಗಿ ಹೋಯಿತು. ಆತ್ಮಿಕ ವೇಶ್ಯಗಾರಿಕೆಯು ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಆ ಸಭೆಯಲ್ಲಿಯೂ ಸೈತಾನನಿಗೆ ಅಧೀನರಾಗದ ಉತ್ತಮವಾದ ವಿಶ್ವಾಸಿಗಳಿದ್ದರು. ಇಂದು ಸಹ ಸಭೆಗಳಲ್ಲಿ ನಡೆಯುತ್ತಿರುವಂತಹ ಆತ್ಮಿಕ ವೇಶ್ಯಗಾರಿಕೆ ಮತ್ತು ಅಕ್ರಮಗಳ ಮಧ್ಯದಲ್ಲಿಯೂ ನಮ್ಮ ವಿಶ್ವಾಸವು ಉರಿದು ಪ್ರಕಾಶಬೇಕೆಂಬುದಾಗಿ ಕರ್ತನು ನಮ್ಮನ್ನು ಉತ್ತೇಜನಪಡಿಸುತ್ತಿದ್ದಾನೆ. ಲೋಕಾಂತ್ಯಕ್ಕೆ ಬಂದಿರುವವರಾದ ನಾವುಗಳು ಸಹ ಕಡೆಯವರೆಗೂ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಆತನಿಗೆ ನಂಬಿಗಸ್ತರಾಗಿ ಜೀವಿಸಲು ಸಿದ್ಧರಾಗಿರುವೆವೋ? ಆ ರೀತಿ ಇರಲಿಕ್ಕೆ ಕರ್ತನು ತಾನೇ ಕೃಪೆಯನ್ನು ದಯಪಾಲಿಸಲಿ. ಆಮೇನ್.